ಅವ್ರಿಗೇನೋ ಆಗ್ಬಿಡುತ್ತೆ ಅಂತ ನಿಮ್ಗೆ ಯಾಕೆ ಅಷ್ಟು ಬೇಸರ? ನೀವೇನು ಅವ್ರ ಗಂಡ ಅಲ್ವಲ್ಲ? ನೀವು ಶಿವಾನಿ ಅವ್ರನ್ನ ಕಾಯಕ್ಕಂತ ಹೋಗ್ತಾ ಇದ್ದೀರಾ, ಆದ್ರೆ ಮನೇಲಿ ನಾವಿಷ್ಟು ಜನ ಇದ್ದೀವಿ. ನೀವಿಲ್ದೇ ಇರುವಾಗ ನಮ್ಗೇನಾದ್ರೂ ತೊಂದರೆ ಆದ್ರೆ ಏನ್ ಕತೆ? ಏನ್ ತೊಂದರೆ ಆಗುತ್ತೆ? ನೆನ್ನೆ ತಾನೇ ಇಲ್ಲಿ ಒಂದು ದೊಡ್ಡ ಹಾವಿತ್ತು ಗೊತ್ತಾ? ಬರೀ ಹಾವಲ್ಲ, ಇದ್ದಕ್ಕಿದ್ದಾಗೆ ಆ ಹಾವು ಹೆಣ್ಣಿನ ರೂಪಕ್ಕೆ ಬದಲಾಯ್ತು. ಒಬ್ಬರು ನನ್ನ ಮಗಳ ಬದುಕಲ್ಲಿ ಬರ್ತಾರೆ, ಅವರಿಂದ ನನ್ನ ಮಗಳ ಭವಿಷ್ಯ ಸುಂದರ ಆಗತ್ತೆ ಅಂತ ಕಾಯ್ತಾನೆ ಇದ್ವಿ. ಈಗ ನೀವು ಬಂದಿದ್ದೀರ. ಹೀಗೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆಯಲ್ಲೇ ಬದುಕ್ತಾ ಇದ್ದೀವಿ. ಎಷ್ಟೇ ನೋವಿದ್ರು ನಗ್ನಗ್ತಾನೆ ಇರ್ತೀಯಲ್ಲ ಮಯೂರಿ. ನೋವು ನಮ್ದಕ್ಕ, ಕೊಡೋ ನಗು ಬೇರೆಯವ್ರಿಗಲ್ವಾ, ಅದಕ್ಕೆ ಯಾವಾಗ್ಲೂ ನಗ್ತಾ ಇರ್ತೀನಿ. ಆಚಾರ್ಯರೇ, ಇನ್ನು ಮುಂದೆ ಮಯೂರಿ ನಿಮ್ಮ ಮಗಳಷ್ಟೇ ಅಲ್ಲ, ನನ್ನ ತಂಗಿ ಕೂಡ. ಸಮಸ್ಯೆ ಪರಿಹಾರ ಮಾಡೋ ಜವಾಬ್ದಾರಿ ನಂದು. ಹೋಗ್ಬರ್ತೀನಿ. ಒಳ್ಳೇದು, ಹೋಗಿ ಬನ್ನಿ. ನಿನ್ನ ಬದುಕಿನಲ್ಲಿ ಬೆಳಕು ತೋರಿಸೋಕ್ಕೆ ದೇವರು ಬರ್ತಾರೆ ಅಂತ ನಿನ್ನ ಜಾತಕದಲ್ಲಿದೆ ಅಂತ ಹೇಳಿದ್ದಲ್ಲಮ್ಮ. ಆದರೆ ಬಂದಿರೋ ದೇವರಲ್ಲ, ದೇವತೆ. ಆ ದೇವತೆ ಇವಳೇ ಇರಬೇಕು. ಮೋಹಿನಿ, ನಮ್ಮಿಬ್ಬರ ಮಧ್ಯೆ ವೈಮನಸ್ಸು ಬೇಕಾ? ಸಿಟ್ಟು ಕೋಪ ಬೇಕಾ? ಈ ಸಿಟ್ಟು ಈ ಕೋಪ ನಮ್ಮ ಪ್ರೀತಿಯನ್ನು ಸುಟ್ಟು ಹಾಕಬೇಕು. ನಿನಗೆ ಯಾಕೆ ಇದು ಅರ್ಥವಾಗುತ್ತಿಲ್ಲ? ನಾವು ಬದುಕಿದ್ದ ಮಾತ್ರಕ್ಕೆ ನಮ್ಮ ಪ್ರೀತಿ ಬದುಕಿರುತ್ತೆ ಎಂದು ಏಕೆ ಅಂದುಕೊಂಡಿದ್ದೀಯಾ? ನಾವು ಬದುಕಿದ್ದ ಮೇಲೆ ನಮ್ಮ ಪ್ರೀತಿ ಬದುಕಲೇಬೇಕಲ್ಲವೇ? ನಾವು ಸತ್ತಂತೆ ಇರುವಾಗ ನಮ್ಮ ಪ್ರೀತಿ ಬದುಕುತ್ತದೆಯೇ? ಅಂದರೆ ನಿನ್ನ ಮಾತಿನ ಅರ್ಥ? ನೋಡು ಶೇಷ, ನೀನು ನಾಗಲೋಕದವನು. ನಾಗಲೋಕದಲ್ಲಿ ನನಗೆ ಯಾವುದೇ ಅಸ್ತಿತ್ವವಿಲ್ಲ. ನಾವು ಮದುವೆಯಾದರೂ ಆ ಮದುವೆಗೆ ಯಾವುದೇ ಅಸ್ತಿತ್ವವಿಲ್ಲ ಶೇಷನಾಗ. ನಮ್ಮ ಮದುವೆಗೆ ಬೆಲೆ ಸಿಗಬೇಕೆಂದರೆ ನನಗೆ ನಾಗಲೋಕದಲ್ಲಿ ನೆಲೆ ಸಿಗಬೇಕು. ಅಂದರೆ ನಾಗಮನೆಗೆ ಜೀವಾತ್ಮ ತುಂಬುವ ಕೆಲಸ ನೀನು ಮಾಡಲೇಬೇಕು. ಆ ಮಾನವ ಕನ್ಯೆ ಮಯೂರಿಯನ್ನು ನೀನು ಮದುವೆಯಾಗಲೇಬೇಕು. ಆಗ ಮಾತ್ರ ನಿನಗೆ ನಾಗಮಣಿಗೆ ಜೀವಾತ್ಮ ತುಂಬಿಸಲು ಸಾಧ್ಯ. ನಾಗಮಣಿಗೆ ಜೀವಾತ್ಮ ತುಂಬುವವರು ನಾಗಲೋಕದವರಾಗಬೇಕು. ಅದು ನೀನಾಗಬೇಕು ಶೇಷನಾಗ. ನೀನು ಆ ನಾಗಲೋಕದ ಅರಸನಾಗಬೇಕು. ಆಗ ಮಾತ್ರ ನೀನು ನಾಗಲೋಕದ ಅಧಿಪತಿಯಾಗಲು ಸಾಧ್ಯ. ನಿನ್ನ ಲೋಕದಲ್ಲಿ ನನಗೊಂದು ಅಸ್ತಿತ್ವ ಕೊಡಬಹುದು. ನಾನು ನಿನ್ನವಳಾಗಿ ನಿನ್ನ ಜೊತೆ ಬದುಕಬಹುದು. ಆಯ್ತು, ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡಬಲ್ಲೆ. ನಾನು ಆ ಹುಡುಗಿಯನ್ನು ಪ್ರೀತಿಸುವ ನಾಟಕ ಮಾಡುತ್ತೇನೆ, ಆದರೆ ನಿಜವಾಗಲೂ ಪ್ರೀತಿಸುವುದಿಲ್ಲ. ಆದರೆ ಒಂದು ಮಾತು ಕೊಡು, ನೀನು ನನ್ನ ಮತ್ತೆ ಅವಳ ಮಧ್ಯೆ ಎಂದಿಗೂ ಅನುಮಾನ ಪಡುವುದಿಲ್ಲವೆಂದು ಒಂದು ಮಾತು ಕೊಡು. ನಮಗೋಸ್ಕರ, ನಮ್ಮ ಪ್ರೀತಿಗೋಸ್ಕರ ಮಾಡುತ್ತಿರುವ ಯಜ್ಞ ಅಷ್ಟೇ. ಈ ಯಜ್ಞದಲ್ಲಿ ನಮಗೆ ಫಲ ಸಿಗಬೇಕು. ನಮ್ಮ ಪ್ರೇಮ ಯಜ್ಞದಲ್ಲಿ ಅವಳು ಆಹುತಿ ಆಗಬೇಕು ಅಷ್ಟೇ. ಯಾವುದೇ ಕಾರಣಕ್ಕೂ ನಾನು ನಿನ್ನ ಮೇಲೆ ಅನುಮಾನ ಪಡುವುದಿಲ್ಲ. ಹಾಗೆ ನೀನು ಕೂಡ ನನ್ನ ಮಾತು ಮೀರಬಾರದು. ಶಿವಾನಿ, ಶಾಸ್ತ್ರಿಗಳ ಮಗಳಿಗೆ
ನೀನ್ ಮಾಡಿರೋ ಉಪಕಾರ ತುಂಬಾ ದೊಡ್ಡದಮ್ಮ. ಪಾಪ ಫೋನಲ್ಲಿ ನನ್ನ ಹತ್ರ ಎಲ್ಲ ಹೇಳ್ಕೊಂಡು ಕಣ್ಣೀರ್ ಹಾಕಿದ್ರು. ಆದ್ರೂ ಯಾರೋ ಒಬ್ರು ಬಂದು ದೇವಸ್ಥಾನದಲ್ಲಿ ಒಂದು ಹುಡುಗಿಗೆ ತಾಳಿ ಕಟ್ಟಕ್ ನೋಡೋದು ಅಂದ್ರೆ ಏನು? ನಾನೇನಾದ್ರು ದೇವಸ್ಥಾನದಲ್ಲಿ ಇದ್ದಿದ್ರೆ ಅಲ್ಲಿದ್ದವ್ರನ್ನ ಫುಟ್ಬಾಲ್ ಆಡ್ಬಿಡ್ತಿದ್ದೆ ಅಷ್ಟೇ. ಅಲ್ಲಮ್ಮ ಶಿವಾನಿ, ಅಲ್ಲಿ ಬೇರೆ ಯಾರು ಗಂಡಸರಿರ್ಲಿಲ್ವಾ? ಇದ್ರು, ಆದ್ರೆ ಎಲ್ಲ ಸುಮ್ಮನೆ ನಿಂತಿದ್ರು. ನಮ್ ಗೋವಿಂದ ಅಲ್ಲಿಗೆ ಹೋಗಿದ್ರು ಅಷ್ಟೇ, ಸುಮ್ಮನೆ ನಿಂತು ಬರ್ತಾ ಇದ್ದ. ಹಲೋ, ನನ್ನ ಹೆಸರು ಗೋವಿಂದ. ನನಗೆ ಸಿಟ್ಟು ಬಂದ್ರೆ ನಾನು ಮುಂದೆ ಇದ್ದವರೆಲ್ಲ ಗೋವಿಂದ. ಅಯ್ಯೋ, ನಿನಗ್ ಸಿಟ್ಟು ಬಂದ್ರೆ ಅಲ್ಲ, ನಿನ್ನ ಎದುರುಗಡೆ ಇರೋರಿಗೆ ಸಿಟ್ಟು ಬಂದ್ರೆ ನೀನೇ ಗೋವಿಂದ. ಅಲ್ಲಮ್ಮ, ಯಾರೋ ಒಬ್ಬ ದೇವಸ್ಥಾನದಲ್ಲಿ ತಾಲಿ ಹಿಡ್ಕೊಂಡು ಓಡಾಡೋದು ಅಂದ್ರೇನು? ಅದನ್ನ ತೊಗೊಳಕ್ ಬಲವಂತವಾಗಿ ಒಂದು ಹುಡುಗಿ ಕಟ್ಟೋದು ಅಂದ್ರೇನು? ಅವನೊಬ್ಬ ದುಷ್ಟ ಆಗಿರ್ಬೇಕು, ಇಲ್ಲ ಮನೋರೋಗಿ ಆಗಿರ್ಬೇಕು ಅಷ್ಟೇ. ತಾಳಿ ಕೈಯಲ್ಲಿ ಹಿಡ್ಕೊಂಡು ಕಟ್ತೀನಿ ಅಂದವರೆಲ್ಲ ಕೆಟ್ಟವರಾಗಿಲ್ಲ ನಂದೀಶ. ನಮ್ ತ್ರಿಶೂಲನು ಅಷ್ಟೇ, ಶಿವಾನಿಗೆ ತಾಳಿ ಕಟ್ತೀನಿ ಅಂತ ತಾಳಿನ ಜೇಬಲ್ಲೇ ಇಟ್ಕೊಂಡು ತಿರುಗಾಡ್ತಾ ಇದ್ದ ಅಲ್ವಾ? ತಾಳಿ ರೆಡಿ ಇದೆ, ನಿನಗೂ ಇಷ್ಟ ಆಗಿದೆ. ಇನ್ನು ಉಳಿದಿರೋದು ನೀನು ಧಾರೆ ಸೀರೆಯಲ್ಲಿ, ತಾಳಿ ನಿನ್ ಕುತ್ತಿಗೆ. ತ್ರಿಶೂಲ್ ಶಿವಾನಿ ಅವರೇ, ಏನು ಸೂಪರ್ ರೀ ನೀವು. ಯಾಕೆ? ಯಾಕೆಂದ್ರೆ ಒಬ್ಬನ ಜೊತೆ ಹೊಡೆದಾಡಿ ಒಂದು ಹುಡುಗಿನ ಕಾಪಾಡಿದಿರಲ್ಲ, ಗ್ರೇಟ್. ಒಳ್ಳೆ ಕೆಲಸ ಮಾಡಿದೀರಾ. ಅದ್ರಲ್ಲಿ ಒಳ್ಳೆ ಕೆಲಸ ಏನಿದೆ? ನನ್ನ ಕರ್ತವ್ಯ ನಾನು ಮಾಡಿದೆ ಅಷ್ಟೆ. ಇಷ್ಟೊಂದು ದೊಡ್ಡ ಇನ್ಸಿಡೆಂಟ್ ನಡೆದಿದೆ ಹೇಳಿದ್ರೆ ನಾನು ಬರ್ತಿದ್ನಲ್ಲ. ಸುಮ್ಮನೆ ನಿಮಗೆ ಯಾಕೆ ತೊಂದರೆ ಅಂತ. ನಾಳೆ ದಿನ ಅವರು ನಿಮ್ಮ ಮೇಲೆ ದ್ವೇಷ ಇಟ್ಕೊಂಡು ಏನಾದರೂ ತೊಂದರೆ ಕೊಟ್ರೆ? ನನ್ನ ಮೇಲೆ ಅಷ್ಟೊಂದು ಕನ್ಸನ್ನ? ಇದೇ ಪ್ರಶ್ನೆ ನಾನು ನಿಮಗೆ ಕೇಳಿದ್ರೆ, ಅವ್ರೇನಾದರೂ ನಿಮಗೆ ಬಂದು ತೊಂದರೆ ಕೊಟ್ರೆ? ದೇವ್ರಿದ್ದಾನೆ. ನೀವು ಗ್ರೇಟ್ ಬಿಡಿ. ನಿಮ್ಮಂತ ಹೆಂಡತಿ ಪಡೆಯೋದಕ್ಕೆ ತ್ರಿಶೂಲ್ ತುಂಬ ಪುಣ್ಯ ಮಾಡಿದ್ದ. ಎಷ್ಟೊಂದು ಕೇರ್ ಮಾಡ್ತೀರಾ ಅಲ್ವಾ? ನನ್ನ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದ್ರೆ ಇನ್ನೊಬ್ರು ಬಂದು ಸಹಾಯ ಮಾಡಲಿ ಅಂತ ನಾನು ಕಾಯ್ಕೊಂಡು ಕೂರೋಳಲ್ಲ. ಅದು ಒಂದು ಹೆಣ್ಣಿನ ಮಾನದ ವಿಷಯಕ್ಕೆ ಬಂದರೆ ಅದನ್ನು ಹೇಗೆ ತಡೆಗಟ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ, ಪ್ರಯತ್ನ ಪಡ್ತೀನಿ. ಅನ್ಯಾಯ ನಡೀತಿದ್ರೆ ಅದನ್ನು ತಡೆಯೋದಕ್ಕೆ ನನ್ನ ಜೀವ ತ್ಯಜಿಸೋಕ್ಕೂ ನಾನು ಯೋಚನೆ ಮಾಡೋದಿಲ್ಲ. ಪ್ರೀತಿಸೋರ್ಗೂ ಜೀವ ಕೊಡಬೇಕು ಅಂತೀರಾ, ಅನ್ಯಾಯ ನಡೀತಿರೋರ್ಗೂ ಜೀವ ಕೊಡಬೇಕು ಅಂತೀರಾ. ನಿಮಗೂ ಒಂದು ಜೀವ ಇದೆ, ನಿಮ್ಮ ಹೊಟ್ಟೆಲೂ ಒಂದು ಜೀವ ಇದೆ. ದಯವಿಟ್ಟು ಇನ್ನೊಂದ್ಸಲ ಜೀವ ಬಿಡೋ ಮಾತಾಡಬೇಡಿ. ನಂಗೆ ತುಂಬ ಬೇಜಾರಾಗುತ್ತೆ. ಯಾಕೆ ನಿಮ್ಗೆ ಬೇಜಾರಾಗುತ್ತೆ? ನನ್ನ ಬಗ್ಗೆ, ನನ್ನ ಮಗು ಬಗ್ಗೆ ನಿಮಗೆ ಯಾಕೆ ಅಷ್ಟೊಂದು ಕಾಳಜಿ? ಕೆಲವು ವಿಷಯಗಳನ್ನ ಹೇಳಕ್ಕಾಗಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಮಯೂರಿ, ಬಾ ಅಮ್ಮ. ಯಾಕಮ್ಮ, ಯಾಕೆ ಅಳ್ತಿದ್ಯಾ? ನಿನ್ನನ್ನು
ಚೆನ್ನಾಗಿ ನೋಡ್ಕೊಳ್ಳಾರ್ದ ಅಪ್ಪ ಸಿಕ್ಕಿದಾನೆ ಅಂತ ಅಳ್ತಾ ಇದೆಯಲ್ಲಮ್ಮ. ಅಲ್ಲಪ್ಪ, ನಿನ್ನಂತ ದೇವ್ರಂತವ್ರ ಹೊಟ್ಟೆಲಿ ಎಂತ ಪಾಪಿ ಹುಟ್ಬಿಟ್ಟೆ ಅಂತ ಕಣ್ಣೀರ್ ಹಾಕ್ತಾ ಇದ್ದೀನಿ. ಯಾಕಮ್ಮ, ಯಾಕೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ಇನ್ನೇನಪ್ಪ, ಮತ್ತೆ ನನಗಮ್ಮ ಇಲ್ಲ, ಆದ್ರೆ ನಿನ್ ಪ್ರೀತಿಲಿ ಯಾವತ್ತೂ ನನಗಮ್ಮನ ನೆನಪಾಗ್ಲೇ ಇಲ್ಲ. ಅಮ್ಮನ್ ಕೊರತೆ ಇಲ್ದೇ ಇರೋ ತರ ನನ್ನ ಬೆಳೆಸಿದ್ಯಾ, ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ. ಆದ್ರೆ ನಾನ್ ನಿನ್ನ ಮಗಳಾಗಿ ನಿನಗ್ ಬರೀ ನೋವನ್ನೇ ಕೊಟ್ಟಿದ್ದೀನಲ್ವಾ ಅಪ್ಪ. ನೋಡ್ದವ್ರೆಲ್ಲ ಇವರೇ ಮಯೂರಿ ಅವರಪ್ಪ, ಜಾತಕ ಸರಿ ಇಲ್ದೇ ಇರೋಳಪ್ಪ ಅಂತೆಲ್ಲ ಅಂತಾರೆ. ದೈವ ಭಕ್ತರು, ಜಾತಕ ನೋಡೋರು, ಜ್ಯೋತಿಷ ಹೇಳೋರು, ಆದ್ರೆ ಇವ್ರ ಮಗಳ ಭವಿಷ್ಯನೇ ಏನು ಅಂತ ಹೇಳಕ್ಕಾಗದೆ ಇರೋನು ಅಂತೆಲ್ಲ ಆಡ್ಕೋತಾರೆ ಅಪ್ಪ ನಿನ್ನ. ಇದೆಲ್ಲ ನಾನು ನಿನ್ ಮಗಳಾಗಿದ್ದಕ್ಕೆ ತಾನೆ, ನಿನ್ ಜಾತಕ ಸರಿ ಇಲ್ದಿದ್ದಕ್ಕೆ ತಾನೆ. ಯಾರಮ್ಮ ಯಾರಮ್ಮ ಹೇಳಿದ್ ನಿನ್ ಜಾತಕ ಸರಿ ಇಲ್ಲ ಅಂತ? ನಿನ್ ಜಾತಕ ಕೋಟಿಗೊಂದಮ್ಮ, ಕೋಟಿಗೊಂದು. ನಿನ್ನ ಮದುವೆ ಆಗೋ ವರನ್ ಜಾತಕನು ಸಹ ಕೋಟಿಗೊಂದು ಆಗಿರ್ಲೇಬೇಕಲ್ವಾ? ನಾವು ಏನೋ ಸರಿಯಾಗತ್ತೆ ಅಂತ ಹೇಳಿ ಪೂಜೆ ಪುನಸ್ಕಾರ ದೇವಸ್ಥಾನ ಅಂತ ಹೇಳ್ಕೊಂಡು ಈ ಜಾತಕ ತೋರಿಸಿ ಸರಿ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಅದೇ ನಾವು ಮಾಡಿದ ತಪ್ಪಮ್ಮ, ಅದು ತಪ್ಪು. ಮೋಹಿನಿ, ಇದು ಯಾವ ಜಾಗ? ಇದೇ ಅವಳ ಮನೆ. ಯಾರ ಮನೆ? ನೀನು ಮದುವೆ ಆಗಬೇಕಾದ ಆ ಕನ್ಯೆಯ ಮನೆ. ಇಲ್ಲಿಗೆ ಬಂದಿದ್ದೀವಿ? ನೀನೊಂದು ಕಡೆ ಅವಳೊಂದು ಕಡೆ ಇದ್ದರೆ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಹುಟ್ಟಲು ಸಾಧ್ಯವಾಗುವುದಿಲ್ಲ. ಅದು ನಮ್ಮ ಗುರಿಗೆ ತಡೆಯಾಗುತ್ತದೆ. ಗೊತ್ತಾಯ್ತು. ಈಗ ಅವಳು ನಿದ್ದೆಗೆ ಜಾರಿರುತ್ತಾಳೆ. ಅವಳನ್ನು ಅಪಹರಿಸಿ ಮದುವೆ ಆಗುವುದು ತಾನೇ ನಿನ್ನ ಉಪಾಯ? ನಾನು ಈಗಲೇ ಹೋಗಿ ಅವಳನ್ನು ಎತ್ತಿಕೊಂಡು ಬರುವೆ. ನಿನಗೆ ಬುದ್ಧಿ ಇಲ್ಲವೇ ಶೇಷನಾಗ? ಅವಳನ್ನು ಬಲವಂತವಾಗಿ ಮದುವೆ ಆಗು ಎಂದು ನಾನು ಹೇಳಲಿಲ್ಲ, ಅವಳನ್ನು ಪ್ರೀತಿಸಿ ಮದುವೆ ಆಗು ಎಂದು ಹೇಳಿದೆ. ಬಲವಂತವಾಗಿ ಮದುವೆ ಆದರೆ ಅದು ಭೀತಿಯನ್ನು ಹುಟ್ಟಿಸುತ್ತದೆ, ಪ್ರೀತಿಯನ್ನು ಅಲ್ಲ. ಅದು ನಮ್ಮ ಗುರಿಗೆ ತೊಂದರೆಯಾಗುತ್ತದೆ. ಈಗ ನಾನು ಏನು ಮಾಡಬೇಕು? ಭೀತಿ ಇರುವ ಅವಳ ಮನಸ್ಸಲ್ಲಿ ಪ್ರೀತಿ ಹುಟ್ಟಿಸಬೇಕು. ನಿನ್ನ ಮಾಯಾ ಶಕ್ತಿಯಿಂದ ಇದನ್ನೆಲ್ಲ ಮಾಡಲು ಸಾಧ್ಯವಿಲ್ಲವೇ? ಪ್ರೀತಿಯೇ ಒಂದು ಮಾಯೆ. ಬಲವಂತವಾಗಿ ಯಾರ ಮನಸ್ಸಿನಲ್ಲೂ ಪ್ರೀತಿ ಹುಟ್ಟಿಸಲು ಸಾಧ್ಯವಿಲ್ಲ. ಅದು ತಾನಾಗಿಯೇ ಹುಟ್ಟಬೇಕು, ತಾವಾಗಿಯೇ ಹುಟ್ಟಿಸಿಕೊಳ್ಳಬೇಕು. ಅದನ್ನು ನೀನು ಮಾಡಬೇಕು. ನೀನು ಅವಳ ದಿನಚರಿಗಳನ್ನು ಗಮನಿಸು, ಆಗ ನಿನಗೆ ಸಾಧ್ಯವಾಗುತ್ತದೆ. ಸರಿ, ನಾನಿನ್ನು ಬರುತ್ತೇನೆ. ಮೋಹಿನಿ, ಇರು, ನಾನು ನಿನ್ನೊಂದಿಗೆ ಬರುವೆ. ನೀನ್ ಯಾವಾಗಲೂ ನನ್ನೊಂದಿಗೆ ಇದ್ದರೆ ಆ ಮಯೂರಿಯನ್ನು ಹೇಗೆ ವರಿಸುವೆ? ನೀನು ಅವಳನ್ನು ಗೆಲ್ಲಬೇಕೆಂದರೆ ನೀನು ಇಲ್ಲಿಯೇ ಇರಬೇಕು. ನಿನ್ನ ಪ್ರಯತ್ನ ಮುಂದುವರಿಸು. ಬರುತ್ತೇನೆ. ಇವತ್ತು ಶಿವಾನಿ ಬಂದು ಹೋದಾಗಿನಿಂದ ಏನೋ ನೆಮ್ಮದಿ, ಏನೋ ಒಂದ್ ರೀತಿ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಬಂದಿದ್ಯಮ್ಮ. ಅಲ್ಲಪ್ಪ, ಎಲ್ಲ ಹೇಳ್ತೀರಾ, ಆದ್ರೆ ಇದ್ದಕ್ಕಿದ್ದಾಗೆ ಯಾವನೋ ಬಂದು ನನಗ್ ತಾಳಿ ಕಟ್ಟಕ್ ಬಂದಿದ್ಯಾಕೆ? ನೋಡಮ್ಮ, ಇವತ್ತು ಪ್ರಶ್ನೆ ಇಟ್ಟು ಕವಡೆ ಹಾಕಿ ಎಲ್ಲ ನೋಡಿದ್ನಮ್ಮ. ಏನೋ ಅಸ್ಪಷ್ಟ, ಏನೋ ತಡೆ ಇದೆ. ಆದ್ರೆ ಒಂದಂತೂ ನಿಜ, ಒಳ್ಳೆ ಕಾಲ ಬರ್ತಾ ಇದೆಯಮ್ಮ. ಆದ್ರೆ ಈ ಸಮಯದಲ್ಲಿ ನಿನಗೆ ಒಳ್ಳೆಯವ್ರ ಬೆಂಬಲ ಎಷ್ಟಿರ್ತೋ ಕೆಟ್ಟವ್ರ ಕಾಟ ಕೂಡ ಅಷ್ಟೇ ಇರ್ತವೆ. ಎರಡು ದಾರಿನ ಆಯ್ಕೆ ಮಾಡ್ಕೊಳ್ಳೋ ಸಮಯ ಬಂದಿದೆ. ಒಳ್ಳೆ ದಾರಿನ ಆಯ್ಕೆ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ, ಕೆಟ್ಟ ದಾರಿ ಆಯ್ಕೆ ಮಾಡಿಕೊಂಡ್ರೆ ಕೆಟ್ಟದಾಗುತ್ತೆ. ಇದನ್ನ ನೀನೇ ಆರಿಸ್ಕೋಬೇಕು ಮಗಳೇ, ಎಚ್ಚರವಾಗಿರ್ಬೇಕು. ನೋಡು, ಇವತ್ತೇನು
ಕೆಟ್ಟ ಘಟನೆ ನಡೆದು ಹೋಯ್ತು. ನೀನು ಯಾವುದಕ್ಕೂ ಹೆದರಬೇಡ. ಅಷ್ಟೇ ಅಲ್ಲ, ನಿನಗೇನಾದರೂ ಸಹಾಯ ಬೇಕು ಅಂದರೆ ನಮಗೆ ಗೊತ್ತಿರೋರು ಯಾರಾದರೂ ಇದ್ದರೆ ಅವ್ರ ಕೈಲಿ ಯಾವಾಗ ಬೇಕಾದರೂ ಸಹಾಯ ಕೇಳ್ಬೋದು. ನಾನು ಎಲ್ರಿಗೂ ಹೇಳಿದ್ದೀನಿ. ಹಾಗೆ ಒಂದು ಮೊಬೈಲ್ ಕೊಡಿಸ್ತೀನಿ. ಆ ಮೊಬೈಲ್ ಯಾವಾಗಲೂ ನಿನ್ನ ಜೊತೆಲಿ ಇಟ್ಕೊಂಡಿರು. ಏನಾದ್ರು ತೊಂದರೆ ಆಯಿತು ಫೋನ್ ಮಾಡು. ಅಪ್ಪ, ಆದ್ರೆ ನೀವೇ ಮೊಬೈಲ್ ತಗೊಳ್ಳೋದು ಬೇಡ ಅಂದಿದ್ರಿ. ಔಷಧಿಗೆ ಅಂದರೆ ನಾಗರ ಹಾವಿನ ವಿಷಾನು ಉಪಯೋಗ ಬರ್ತಮ್ಮ. ಅಂಥದ್ರಲ್ಲಿ ಮೊಬೈಲ್ ಯಾವ ದೊಡ್ಡ ತೊಂದರೆ? ನೋಡು, ನಾನು ಹೇಳ್ದಂಗೆ ಕೇಳು. ನೀನು ಮೊಬೈಲ್ ಇಟ್ಕೊಂಡಿರು ಯಾವಾಗಲೂ, ಆಯ್ತಾ? ಹುಷಾರು. ಸರಿಪ್ಪ, ಸರಿ, ನೀವು ಮಲ್ಕೊಳ್ಳಿ, ನಾನು ಹೋಗಿ ಮಲ್ಕೊಂತೀನಿ. ಹುಷಾರಮ್ಮ. ನಾ ಮಲ್ಕೊಳ್ತೀನಿ. ಸರಿ. ಹೇಗಾದ್ರೂ ಮಾಡಿ ಇವನಿಗೆ ಹತ್ರ ಆಗ್ಬೇಕು, ಅವಳನ್ನ ದೂರ ಮಾಡ್ಬೇಕು ಅಂದ್ರೆ ಆಗ್ತಾನೆ ಇಲ್ವಲ್ಲ. ಯಾವಾಗ ನೋಡಿದ್ರು ಇವನು ಅವಳ ಕಡೆಗೆ ವಾಲ್ತಾ ಇದ್ದಾನೆ. ನಾನೇ ಆದಿಶೇಷ, ನಾನೇ ಅಭಯ ರೂಪದ ತ್ರಿಶೂಲ್ ಅಂತ ಅವಳ ಹತ್ರ ಹೇಳ್ತಾನೂ ಇಲ್ಲ. ಹೇಳ್ದೆ ಇರೋದಕ್ಕೆ ಕಾರಣ ಆದ್ರೂ ಏನು? ಇಷ್ಟಕ್ಕೂ ವೇಷ ಮರೆಸ್ಕೊಂಡು ಈ ಮನೆಗೆ ಬಂದಿರೋ ಉದ್ದೇಶ ಆದ್ರೂ ಏನಿರ್ಬೋದು? ಶಿವಾನಿ ಅವರೇ, ಬನ್ನಿ ಹೋಗೋಣ. ಎಲ್ಲಿಗೆ? ದೇವಸ್ಥಾನಕ್ಕೆ. ದೇವಸ್ಥಾನಕ್ಕ? ಹಾ, ನೀವು ದೇವಸ್ಥಾನಕ್ಕೆ ತಾನೇ ಹೋಗ್ತಿರೋದು? ಹೌದು, ನಾನು ಹೋಗ್ತಿರೋ ದೇವಸ್ಥಾನಕ್ಕೆ. ಆದ್ರೆ ನೀವೆಲ್ಲಿಗೆ ಬರ್ತಾ ಇದ್ದೀರಾ? ಯಾಕೆ, ನಾನು ದೇವಸ್ಥಾನಕ್ಕೆ ಬರಬಾರ್ದಾ? ಬರ್ಬೋದು, ಆದ್ರೆ ನನ್ನ ಜೊತೆ ಬರೋ ಅವಶ್ಯಕತೆ ಇಲ್ಲ. ಅಲ್ಲ, ಒಬ್ಬರೇ ಹೋಗ್ತಿದ್ರಲ್ಲ, ಅದಕ್ಕೆ ನಾನು ಜೊತೆಲಿ ಬರ್ತೀನಿ ಅಂತ ಹೇಳಿದೆ. ಅಭಯ್ ಅವರೇ, ಇದು ನನ್ನೂರು, ನನಗೆ ದಾರಿ ಏನು ಹೊಸ್ತಲ್ಲ. ನಾನು ಒಬ್ಳೆ ಹೋಗಿ ಬರ್ತೀನಿ, ಪರವಾಗಿಲ್ಲ. ಅಯ್ಯೋ ಮೇಡಮ್, ನಿನ್ನೆ ಬೇರೆ ಯಾರಿಗೋ ಹಿಗ್ಗ ಮೊಗ್ಗ ಹೊಡೆದಿದ್ದೀರಾ. ತುಂಬಾ ಡೇಂಜರ್ ಮೇಡಮ್ ಮನುಷ್ಯರು. ನೋಡಿ, ಈ ಮನುಷ್ಯರು ಹೇಗೆ ಗೊತ್ತಾ? ಹಾವುಗಳಿಗೆ ಹಲ್ಲಲ್ಲಿ ಮಾತ್ರ ವಿಷ ಇರುತ್ತೆ, ಅದೇ ಮನುಷ್ಯನಿಗೆ ನೆತ್ತಿಯಿಂದ ಪಾದದವರೆಗೂ ವಿಷಾನೇ. ಅವನು ಮನ್ಸಲ್ಲೂ ವಿಷ ತುಂಬ್ಕೊಂಡಿರ್ತಾನೆ. ನೋಡಿ, ಈಗ ನೀವು ಅವನಿಗೆ ಹೊಡೆದಿದ್ದೀರಾ. ಅವನೀಗ ಮನೆಯಲ್ಲೋ ಅಥವಾ ಬೇರೆ ಎಲ್ಲೋ ಕೂತಿರ್ತಾನೆ, ಲೈಟಾಗಿ ಕುಡ್ದಿರ್ತಾನೆ. ಆಮೇಲೆ ನೀವು ಹೊಡೆದಿದ್ದು ಇದನ್ನೇ ನೆನೆಸ್ಕೊಂಡು ಜಾಸ್ತಿ ಕುಡಿತಾನೆ. ಆಮೇಲೆ ಫ್ರೆಂಡ್ಸ್ನ ಮೀಟ್ ಮಾಡ್ತಾನೆ. ಮಗ ನನಗೆ ಹೊಡೆದ್ಬಿಟ್ಲು ಅಂತಾನೆ. ಅವರೆಲ್ಲ ಸೇರಿಕೊಂಡು ಇವನ್ನ ರೊಚ್ಚಿಗೆ ಬಿಡಿಸ್ತಾರೆ. ಒಂದು ದೊಡ್ಡದಾಗಿ ಪ್ಲಾನ್ ಮಾಡ್ಕೋತಾರೆ. ಆಮೇಲೆ ದೇವಸ್ಥಾನಕ್ಕೆ ಬಂದು ನಿಮ್ಮಲ್ಲಿ ಅಟ್ಯಾಕ್ ಮಾಡಿದ್ರೆ ಆಗೇನು ಮಾಡ್ತೀರಾ? ಅವನು ನೇರವಾಗಿ ಅಟ್ಯಾಕ್ ಮಾಡದೇ ಇರ್ಬೋದು, ದೂರದಲ್ಲೆಲ್ಲ ನಿಂತ್ಕೊಂಡು ನಿಮಗೆ ಶೂಟ್ ಮಾಡಿಬಿಟ್ರೆ, ಅಥವಾ ಕಣ್ಣಿಗೆ ಖಾರದ ಪುಡಿ ಹಚ್ಚಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಟ್ರೆ? ಅದಕ್ಕೆ ಸೇಫ್ಟಿಗಿರಲಿ ಅಂತ ನಾನು ನಿಮ್ಮ ಜೊತೆಲಿ ಬರ್ತೀನಿ ಅಂದೆ. ಅಭಯ್ ಅವರೇ, ತೊಂದರೆ ಬಂದರೆ ಅದನ್ನು ಹೇಗೆ ಎದುರಿಸ್ಬೇಕು ಅಂತ ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತು. ಹಾಂ, ಅದು ನನಗೂ ಗೊತ್ತು. ಆದರೆ ಒಂದ್ಸಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನೀವು ದೇವಸ್ಥಾನಕ್ಕೆ ಹೋದಾಗ ಅವ್ರು ಬರ್ತಾರೆ ಅಂತ ಕಾಯ್ತಿರ್ತೀರಾ? ಇಲ್ಲ ತಾನೆ? ನೀವು ಪ್ರದಕ್ಷಿಣೆ ಹಾಕ್ತಿರ್ಬೇಕಾದ್ರೆ ಹಿಂದಗಡೆಯಿಂದ ಬರ್ಬೋದು. ಆಮೇಲೆ ನೀವು ಧ್ಯಾನ ಮಾಡ್ತಿರ್ಬೇಕಾದ್ರೆ ಕಣ್ಣು ಮುಚ್ಚಿರ್ತೀರ, ಮುಂದುಗಡೆಯಿಂದ ಬಂದು ಅಟ್ಯಾಕ್ ಮಾಡ್ಬೋದು. ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೆ ನಿಮ್ಮ ಕಣ್ಣಾಗಿ, ಕಿವಿಯಾಗಿ, ಮನಸ್ಸಾಗಿ ನಿಮ್ಮನ್ನ ಕಾಯಕ್ಕೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಿರೋದು. ನಿಮಗೇನಾದರೂ ಆದರೆ ಅದನ್ನು ಸಹಿಸ್ಕೊಳಕ್ಕಾಗಲ್ಲ ರೀ. ಅಭಯ್ ಸರ್, ಯಾಕೆ ಅಷ್ಟೊಂದು ಕಾಳಜಿ ಮಾಡ್ತಾ ಇದ್ದೀರಾ? ಅಲ್ಲ, ಅವ್ರಿಗೇನೋ ಆಗ್ಬಿಡುತ್ತೆ ಅಂತ ನಿಮ್ಗೆ ಯಾಕೆ ಅಷ್ಟು ಬೇಸರ? ನೀವೇನು ಅವ್ರ ಗಂಡ ಅಲ್ವಲ್ಲ? ಅಲ್ಲ ಸರ್, ಏನ್ ನಿಮ್ ಪ್ರಾಬ್ಲಮ್ಮು? ಅವ್ರ ಪಾಪ
ಗಂಡ ಕಾಣಿಸ್ತಾ ಇಲ್ಲ ಅಂತ ದೇವಸ್ಥಾನಕ್ಕೆ ಪೂಜೆ ಮಾಡಕ್ ಹೋಗ್ತಾ ಇದ್ದಾರೆ. ಅಲ್ಲೂ ನೀವ್ ನೆಮ್ಮದಿ ಕೊಡಲ್ವಾ? ನಾನು ಬರ್ತೀನಿ ಅಂತ ಯಾಕೆ ಅವ್ರಿಗೆ ಅಷ್ಟು ಹಿಂಸೆ ಇಡ್ತಾ ಇದ್ದೀರಾ? ಅಲ್ಲ, ನೀವ್ ಬಂದ್ ಕೆಲ್ಸ ಮಾಡದ್ ಬಿಟ್ಟು ಬೇರೆ ಏನೇನೋ ಮಾಡ್ತಾ ಇದ್ದೀರಾ? ನಾನು ಬಂದ ಕೆಲಸ ಏನು ಅಂತ ನಿಮಗೆ ಸರಿಯಾಗಿ ಗೊತ್ತಾ ಮಿಸ್ ಮಾಯಾ? ನಾನು ಮಾತಾಡಿದ್ರೆ, ನಾನು ಒಂದು ಕಡೆ ನೋಡಿದ್ರೆ, ನನ್ನ ಫೋನ್ ಅಟೆಂಡ್ ಮಾಡಿ ಆಚೆ ಹೋದರೆ ಅದು ಎಲ್ಲ ನನ್ನ ಕೆಲಸದ ಒಂದು ಭಾಗ. ಈ ಮನೇಲಿ ಯಾರಿಗೂ ತೊಂದರೆ ಆಗಬಾರ್ದು, ಎಲ್ರೂ ಕಾಪಾಡಬೇಕು ಅಂತ ತಾನೇ ನಾನು ಬಂದಿರೋದು. ಶಿವಾನಿ ಅವ್ರಿಗೆ ಏನೂ ಆಗಬಾರ್ದು, ಅವ್ರನ್ನ ಕಾಯೋದು ನನ್ನ ಕರ್ತವ್ಯ. ಅದಕ್ಕೆ ಅವ್ರ ಜೊತೆ ನಾನು ಹೋಗ್ತೀನಿ ಅಂತ ಹೇಳ್ತಿರೋದು. ಅದ್ರ ಮಧ್ಯೆ ನಿಮ್ದೇನ್ರಿ ಪ್ರಾಬ್ಲಮ್? ಅಲ್ಲ, ನೀವು ಶಿವಾನಿ ಅವ್ರನ್ನ ಕಾಯಕ್ಕಂತ ಹೋಗ್ತಾ ಇದ್ದೀರಾ, ಆದ್ರೆ ಮನೇಲಿ ನಾವೆಷ್ಟು ಜನ ಇದ್ದೀವಿ. ನೀವ್ ಇಲ್ದೇ ಇರುವಾಗ ನಮ್ಗೇನಾದ್ರೂ ತೊಂದರೆ ಆದ್ರೆ ಏನ್ ಕತೆ? ಏನ್ ತೊಂದರೆ ಆಗತ್ತೆ? ನೆನ್ನೆ ತಾನೇ ಇಲ್ಲಿ ಒಂದು ದೊಡ್ಡ ಹಾವಿತ್ತು ಗೊತ್ತಾ? ಬರೀ ಹಾವಲ್ಲ, ಇದ್ದಕ್ಕಿದ್ದಾಗೆ ಆ ಹಾವು ಹೆಣ್ಣಿನ ರೂಪಕ್ಕೆ ಬದಲಾಯ್ತು.